ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಅಮಾನುಷ ಕೃತ್ಯ ಬೆಳಕಿಗೆ ಬಂದಿದೆ. ಮಹಿಳೆ ಹಾಗೂ ಪುತ್ರಿಯನ್ನ ಕಿಡ್ನಾಪ್ ಮಾಡಿ ಯುವತಿ ಮೇಲೆ 6 ಆರೋಪಿಗಳು ದುಷ್ಕೃತ್ಯವೆಸಗಿದ್ದಾರೆ. ಯುವತಿಯನ್ನ ವಿವಸ್ತ್ರಗೊಳಿಸಿರುವ ಆರೋಪಿಗಳು ಆಕೆಯ ಗುಪ್ತಾಂಗಕ್ಕೆ ಖಾರದ ಪುಡಿ ಹಾಕಿ ಅಮಾನುಷವಾಗಿ ವರ್ತಿಸಿರುವಂತಹ ಘಟನೆ ನಂದಿನಿ ಲೇಔಟ್ನಲ್ಲಿ ನಡೆದಿದೆ. ಇನ್ನು ಪ್ರಕರಣ ಸಂಬಂಧ ಈಗಾಗಲೇ 4 ಜನ ಮಹಿಳೆಯರು ಸೇರಿದಂತೆ ಪೊಲೀಸರು 6 ಜನರನ್ನ ಬಂಧಿಸಿದ್ದಾರೆ. ತನಿಷಾ, ಯಾಸ್ಮಿನ್, ನಿಜಾಮುನ್ನಿಸಾ, ಇಂದಿರಾ, ಇಮ್ರಾನ್ ಮತ್ತೆ ಜಬಿ ಬಂಧಿತ ಆರೋಪಿಗಳು. ಇನ್ನು ಘಟನೆಯ ಹಿನ್ನೆಲೆಯನ್ನ ನೋಡೋದಾದ್ರೆ, ಸಂತ್ರಸ್ತ ಯುವತಿಯ ತಾಯಿ ಯುವಕನೋರ್ವನಿಗೆ ನಂದಿನಿ ಲೇಔಟ್ನಲ್ಲಿರುವಂತಹ ತನ್ನ ಮನೆಯಲ್ಲಿ ಆಶ್ರಯ ನೀಡಿದ್ರು. ಆ ಯುವಕ ಅದೇ ಏರಿಯಾದ ಹುಡುಗಿಯೊಬ್ಬಳನ್ನ ಪ್ರೀತಿಸಿದ್ದ ಎನ್ನಲಾಗಿದೆ. ಆದರೆ ಯುವತಿ ಮನೆಯವರಿಂದ ಇವರಿಬ್ಬರ ಪ್ರೀತಿಗೆ ವಿರೋಧ ವ್ಯಕ್ತವಾಗಿತ್ತು. ಹಾಗಾಗಿ ಇವರಿಬ್ಬರ ಪ್ರೀತಿಗೆ ಸಂತ್ರಸ್ತ ಮಹಿಳೆ ಕಾರಣ ಅಂತ ಆರೋಪಿಸಿ ಜನವರಿ 15ರಂದು ಮಹಿಳೆ ಮತ್ತು ಆಕೆಯ ಮಗಳನ್ನ ಕಾರಲ್ಲಿ ಅಪಹರಿಸಿ ಬೆಂಗಳೂರಿನ ಟಿನ್ ಫ್ಯಾಕ್ಟರಿ ಬಳಿ ಯುವಕ ಹಾಗೂ ಯುವತಿಯನ್ನ ತೋರಿಸುವಂತೆ ಹಲ್ಲೆ ನಡೆಸಿದ್ರು. ಬಳಿಕ ಮಹಿಳೆಯ ಮಗಳನ್ನ ವಿವಸ್ತ್ರಗೊಳಿಸಿ ಗುಪ್ತಾಂಗಕ್ಕೆ ಖಾರದ ಪುಡಿ ಎರಚಿ ಆರೋಪಿಗಳು ಪರಾರಿಯಾಗಿದ್ರು. ಘಟನೆಯ ನಂತರ ಯುವತಿ ಹಾಗೂ ಯುವತಿಯ ತಾಯಿ ನಂದಿನಿ ಲೇಔಟ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಇನ್ನು ಕಾರ್ಯಾಚರಣೆ ನಡೆಸಿದಂತಹ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಈ ಕುರಿತು ಸಂತ್ರಸ್ತ ಯುವತಿ ಮತ್ತು ಯುವತಿಯ ತಾಯಿ ಜೊತೆಗೆ ನಮ್ಮ ಪ್ರತಿನಿಧಿ ಸುನಿಲ್ ನಡೆಸಿರುವಂತಹ ಮಾತುಕತೆಯನ್ನ ನೋಡೋಣ ಬನ್ನಿ. ಯುವಕನಿಗೆ ಆಶ್ರಯ ನೀಡಿದ್ದಕ್ಕೆ ಆಶ್ರಯ ನೀಡಿದಂತ ಮನೆಯವರಿಗೆ ಮತ್ತು ಮನೆಯವರ ಒಂದು ಮಹಿಳೆ ಮತ್ತು ಅವರ ಮಗಳಿಗೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಆ ಒಂದು ದುಷ್ಕರ್ಮಿಗಳು ಒಂದು ಅಮಾನುಷ ಕೃತ್ಯ ಎಸಗಿರುವಂಥದ್ದು. ಅದ್ರ ಜೊತೆಗೆ ಆ ಒಂದು ಸಂತ್ರಸ್ತೆ ಮಹಿಳೆ ಮತ್ತು ಮಹಿಳೆಯ ಮಗಳನ್ನು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿ ಒಂದು ಅಮಾನುಷ ಕೃತ್ಯ ಎಸಗಿ ಒಂದು ಪರಾರಿಯಾಗಿರುವಂಥ ಈ ಪ್ರಕರಣ ಈಗಾಗಲೇ ನಂದಿನಿ ಲೇಔಟ್ನಲ್ಲಿ ಒಂದು ಬೆಳಕಿಗೆ ಬಂದಿರುವಂಥದ್ದು. ನಮ್ಮ ಜೊತೆ ಆ ಸಂತ್ರಸ್ತ ಯುವತಿ ಇದ್ದಾಳೆ, ಬನ್ನಿ ಅವಳೇ ಮಾತಾಡ್ಸೋಣ ಏನಾಯ್ತು ಅಂತ ಹೇಳಿ. ಅಮ್ಮ, 15ನೇ ತಾರೀಕು ಏನಾಯ್ತು ಅಂತ? 15ನೇ ತಾರೀಕು ಸರ್, ನನ್ಗೇನು ಗೊತ್ತಿರಲಿಲ್ಲ. ನಮ್ಮ ಅಮ್ಮನ ಜೊತೆ ಕೆಲಸ ಮಾಡೋನು ಸರ್. ಅವ್ನು ಕೆಲಸ ಮಾಡ್ಕೊಂಡು ಬರೋರು, ಊಟ ಮಾಡ್ಕೊಂಡು ಹೋಗೋರು. ನನ್ನ ಮನೇಲೇ ಇರ್ತಿದ್ದೆ. ಅವ್ರು ಸ್ಯಾಟರ್ಡೆ ಹೋಗಿರೋದು ಸಾಯಂಕಾಲ, ಶನಿವಾರ 6 ಗಂಟೆಗೆ ಅವ್ನು ಹೋಗಿರೋದು. ಬಂದಿದ್ದು ನನಗೆ ಭಾನುವಾರ ಸಾಯಂಕಾಲ ಬಂದ್ಬಿಟ್ಟು ಕೇಳಿರೋದು ಸರ್. ಹೋಗಿದ್ದ ದಿವಸನೇ ಬಂದು ಕೇಳಿದ್ರೆ ಏನೋ ಒಂದು ಹೇಳ್ಬೋದಾಗಿತ್ತು. ಹೋಗಿದ್ದ ದಿವಸನೇ ಕೇಳಿಲ್ಲ ಸರ್ ಅವ್ರು. ನನಗೆ ತಿರ್ಗಾ ಪೊಲೀಸ್ ಸ್ಟೇಷನ್ ಕರ್ಕೊಂಡೋದ್ಮೇಲೆ ಮನೆಗೆ ಕಳಿಸ್ಬೇಕು ತಾನೆ ಸರ್ ರಿಟರ್ನ್. ನಿಮ್ಮನ್ನ ಯಾರ್ಯಾರು ಪೊಲೀಸ್ ಸ್ಟೇಷನ್ ಕರ್ಕೊಂಡೋದ್ರು, ಯಾವ ವಿಚಾರಕ್ಕೆ ಕರ್ಕೊಂಡೋದ್ರು ಅಂತ? ಇದೇ ವಿಚಾರಕ್ಕೆ ಸರ್, ಹುಡುಗಿ ವಿಚಾರಕ್ಕೆ ನಾವೇ ಕಳ್ಸಿದೀವಿ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಕರ್ಕೊಂಡೋದ್ರು ಸರ್. ಅಲ್ಲಿ ಯಾಸ್ಮಿನ್, ನಜ್ಮುನ್ನಿಸಾ, ತಾಸೀನಾ, ಜಬಿ, ಇಮ್ರಾನ್, ಇಂದ್ರಮ್ಮ ಸರ್ ಕರ್ಕೊಂಡೋದ್ರು ಸರ್. ಪೊಲೀಸರೊಬ್ರು ಇದ್ರು ಸರ್. ಅವರೆಲ್ಲ ಕರ್ಕೊಂಡೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕೇಳಿದ್ರು ಸರ್. ಇದೇ ಆನ್ಸರ್ ಕೊಟ್ಟೆ ಸರ್. ಅಲ್ಲೇನು ನನಗೆ ಗೊತ್ತಿಲ್ಲ ಅಂದ್ರೆ ಅವ್ರು ನಂಬಲಿಲ್ಲ ಸರ್. ತಿರ್ಗಾ ರಿಟರ್ನ್ ಆಟೋದಲ್ಲಿ ಕರ್ಕೊಂಡೋದ್ರು. ಆಟೋದಲ್ಲಿ ಕರ್ಕೊಂಡು ಹೋಗಿದ ತಕ್ಷಣ ಅಲ್ಲಿ ಟಿನ್ ಫ್ಯಾಕ್ಟ್ರಿ ಅಲ್ಲಿಂದಾನೆ ಗೊತ್ತಿಲ್ಲ, ಅಲ್ಲೇನು ಸಿಗ್ಲಿಲ್ಲ. ತಿರ್ಗಾ ರಿಟರ್ನ್ ಮನೆಗೆ ಬರುವಾಗ ಚಿತ್ರಹಿಂಸೆ ತುಂಬಾನೇ ಕಷ್ಟ ಕೊಟ್ಬಿಟ್ಟು ನಿಮ್ಮನ್ನ ಟಿನ್ ಫ್ಯಾಕ್ಟ್ರಿಯಿಂದ ಹೊರಗಡೆ ಕರ್ಕೊಂಡು ಹೋದ್ರು. ಮತ್ತೆ ನಿಮ್ಮೇಲೆ ಹಿಂಸೆ ಎಲ್ಲ ಕೊಟ್ರು ಅಂತ ಏನೇನಾಯ್ತಮ್ಮ ಅವತ್ತು? ಅವಾಗ ಬಟ್ಟೆ ಎಲ್ಲ ಬಿಚ್ಬಿಟ್ರು ಸರ್. ನನ್ನ ಬಟ್ಟೆ ಬಿಚ್ಬಿಟ್ಟು ಹೆಂಗಂದ್ರೆ ಹೆಂಗೆ ಹೊಡೆದಿದ್ದಾರೆ ಸರ್. ಖಾರದ ಪುಡಿ ತುಂಬಿಟ್ಟಿದ್ದಾರೆ ಸರ್. ನನಗೆ ಎಲ್ಲಂದ್ರೆ ಅಲ್ಲೇ ಖಾರದ ಪುಡಿ ತುಂಬಿದ್ದಾರೆ ಸರ್. ಸುಟ್ಟಿದ್ದಾರೆ ಸರ್. ಹೇಳ್ತಾನೆ ಇದ್ದೀನಿ ನನಗೇನು ಗೊತ್ತಿಲ್ಲ ಅಂದ್ರೂ ನಂಬಲಿಲ್ಲ ಸರ್. ತಿರ್ಗಾ ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟು ಮನೆಯಲ್ಲ ಹೊಡೆದು ತಿರ್ಗಾ ಕಾರಲ್ಲಿ ಹಾಕೊಂಡು ಈ ಕಾರಲ್ಲೂ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಸರ್. ಅವರೇ ಡ್ರೆಸ್ ಕೊಡ್ತಾರೆ, ಅವರೇ ಅರ್ಧಾಕ್ತಾರೆ ಸರ್. ಪಬ್ಲಿಕ್ ಅಲ್ಲಿ ನಿಮ್ ಜೊತೆ ಯಾರು ಇದ್ದಿದ್ದು ಅವತ್ತು ನಿಮ್ಗೆ ಕಿರುಕುಳ ಕೊಡುವಾಗ ಯಾರು ಇದ್ರು ನಿಮ್ ಜೊತೆ ಅಂತ? ಯಾಸ್ಮಿನ್, ತಾಸೀನಾ, ನಜ್ಮುನ್ನಿಸಾ, ಇಂದ್ರಮ್ಮ, ಜಬಿ, ಇಮ್ರಾನ್ ಸರ್ ಇವರೆಲ್ಲ ಇದ್ರು ಸರ್. ಅಲ್ಲಿನ ಜನ ಎಲ್ಲ ನೋಡ್ತಿದ್ರೆ ಹೊರತು ಬಂದು ನನಗೆ ಹೆಲ್ಪ್ ಮಾಡಿಲ್ಲ ಸರ್. ಯಾರು ಹೆಲ್ಪ್ ಮಾಡಿಲ್ಲ ಸರ್. ನನಗೆ ಅದಾದ್ಮೇಲೆ ನೀವು ಕಂಪ್ಲೇಂಟ್ ಹೇಗೆ ಕೊಟ್ರಿ? ಯಾವತ್ ಕಂಪ್ಲೇಂಟ್ ಕೊಟ್ರಿ? ಏನಂತ ಕೊಟ್ರಿ ಅಂತ? ತಗೊಂಡಿಲ್ಲ ಸರ್ ಕಂಪ್ಲೇಂಟ್. ತಿರ್ಗಾ ನಮ್ ಏರಿಯಾ ಜನ ಎಲ್ಲ ಬಂದ್ಬಿಟ್ಟು ಹುಡುಗರೆಲ್ಲ ಸೇರ್ಬಿಟ್ಟು ಸಿಗ್ಲೇಬೇಕು ನ್ಯಾಯ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು ಸರ್. ಕರ್ಕೊಂಡು ಹೋದ್ಮೇಲೆ ಕಂಪ್ಲೇಂಟ್ ತಗೊಂಡ್ರು ಸರ್. ಆ ತಕ್ಷಣ ಅಲ್ಲಿ ತನಕ ಕಂಪ್ಲೇಂಟ್ ತಗೊಂಡಿಲ್ಲ ಸರ್. ಅವ್ರು ಕಂಪ್ಲೇಂಟ್ ತಗೊಂಡಿಲ್ಲ ಸರ್. ಈಗ ಎಲ್ಲಿ ನಂದಿನಿ ಲೇಔಟ್ ಪೊಲೀಸ್ ಠಾಣೆ ಕಂಪ್ಲೇಂಟ್ ಆಗಿದೆ? ಯಾರ್ಯಾರ ಮೇಲೆ ಆಗಿದೆ? ಅರೆಸ್ಟ್ ಆಗಿದ್ದಾರೆ ಹೇಗಂತ? ಅರೆಸ್ಟ್ ಆಗಿದ್ದಾರೆ ಸರ್. ಇನ್ನ ಇದ್ದಾರೆ ಸರ್ ಆಚೆ. ಅವರು ಅರೆಸ್ಟ್ ಆಗ್ಬೇಕು ಸರ್. ಇದಿಷ್ಟೇನು ಸಂತ್ರಸ್ತ ಯುವತಿಯ ಮಾತಾಗಿರುವಂಥದ್ದು. ನಮ್ಮ ಜೊತೆ ಮತ್ತೆ ಈಗ ಸಂತ್ರಸ್ತ ಯುವತಿಯ ಒಂದು ತಾಯಿ ಇದ್ದಾರೆ, ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಏನಾಯ್ತು ಮೇಡಮ್, ನಿಮ್ಮ ಮನೆಯಲ್ಲಿ ಶಾಕು ಬಿದ್ನಲ್ಲ, ಎಷ್ಟು ದಿನಗಳಿಂದ ಇದೆ, ಹೇಗೆ ಅಂತ? ಸರ್, ನಾವು ಒಂದು ಜಾಗದಲ್ಲಿ ಕೆಲಸ ಮಾಡೋರು ಸರ್. ಅಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಪರಿಚಯ ಆದಮೇಲೆ ಅವನು ತುಂಬ ದಿವಸದಿಂದ ಊಟ ನೀರಿಗೆ ಅಲಿತಿದ್ದ. ಅಲಿಯುವಾಗ ಅವನು ಬಾಯಿ ಬಿಟ್ಟು ಹೇಳ್ದ, ಅಮ್ಮ ನನಗೆ ಮನೆ ಬಾಕ್ಲೇನಿಲ್ಲ, ಊಟದ್ದು ತುಂಬ ಹಿಂಸೆ ಆಗಿಬಿಟ್ಟೈತೆ. ಏನು ನಿಮ್ಮ ಮನೆಯಲ್ಲಿ ಏನೈತೋ ಗಂಜಿ ಅಂಬಿಲ್ಲ, ನಮ್ಗೇನು ಕೊಡ್ತಿರೋ ಅದು ತಿನ್ಕೊಂಡು ನಾನು ಇರ್ತೀನಿ, ತಿಂಗಳಿಗೆ ಅಷ್ಟಿಷ್ಟು ಕೊಡ್ತೀನಿ ಅಂತ. ನನಗೆ ಅಷ್ಟಿಷ್ಟು ಬೇಡಪ್ಪ, ನಾನು ತಿನ್ನೋದೇನೈತೆ ಅದೇ ತಂದು ಕೊಡ್ತೀನಿ, ತಿನ್ಕೊಂಡಿರು ಅಂತೇಳಿ. ಯಾವಾಗ ಅನವಶ್ಯಕ ಯಾವಾಗ ನಾ ಮನೆ ಹತ್ರ ಬಂದು 1 ನಿಮಿಷ ಅಷ್ಟೇ ಸರ್
ಸರ್, 1 ಅವರ್ ಇದ್ರೆ ಹೆಚ್ಚಾಯ್ತು. ಇತ್ತೀಚಿನ ದಿನಗಳಲ್ಲಿ ನಜ್ಮುನಿಸಾ ಮತ್ತೆ ಏನು ನಜ್ಮುನಿಸಾ ಮಗಳ ಜೊತೆ ಇವನು ನಿಮ್ಮ ಶಾಕೂಬ್ ಪ್ರೀತಿ ಮಾಡ್ತಾ ಇದೆ ಅಂತ ಅವ್ರ ಆರೋಪ. ಏನ್ ಮೇಡಮ್ ಅದು? ನಮ್ಗೆ ಅವನಿಗೂ ನಮ್ಗೆ ಏನೋ ಸಂಬಂಧ, ಅಷ್ಟೇ ಆ ಹುಡುಗಿ ಬಗ್ಗೆ ಅವ್ನು ಲವ್ ಮಾಡ್ತಾವನೆ ಅದೇನೇನೋ ಗೊತ್ತಿಲ್ಲ ಸರ್. ನಾವೇನೋ ಬರೋದು ಒಂದ್ ಟೈಮ್ ಊಟ ಮಾಡ್ಕೊಂಡು ಹೋಗೋದು ಸರ್. ಆಚೆ ಕಡೆ ಏನ್ ನಡೀತಿತ್ತೋ ನಮ್ಗೆ ಅದು ಗೊತ್ತಿಲ್ಲ ಸರ್. ಇವನು ಶಾಕೂಬಿನಲ್ಲಿ ಎಲ್ಲಿ ಅವನು ಮೂಲತಃ ಎಲ್ಲಿ ಕೆಲಸ ಮಾಡ್ತಾ ಇದ್ದ ನಿಮ್ ಜೊತೆ? ಅಲ್ಲಿ ಫರ್ಷಾ ಹಾಸ್ಪಿಟಲ್ ಅಂತ ಸರ್. ಫರ್ಷಾ ಹಾಸ್ಪಿಟಲ್ ಅಲ್ಲಿ ಒಂದೇ ಜಾಗದಲ್ಲಿ ಕೆಲಸ ಮಾಡೋರು ಸರ್. ನೈಟ್ ಡೇ ನಾವ್ ಅಲ್ಲೇ ಕೆಲಸ. ಅವನು ಎಲ್ಲಿ ಇವಾಗ ಊರ್ಗ್ ಹೋಗ್ತೀನಿ ಅಂತ ಹೋದ, ಅದು ಊರ್ಗ್ ಹೋಗೋಣ ಅಂತ ನಾವ್ ತಿಳ್ಕೊಂಡಿದ್ವಿ. ಇವ್ರು ನೋಡಿದ್ರೆ ಹುಡುಗಿ ಕರ್ಕೊಂಡು ಹೋಗೋರು ನೀವೇ ಕಳ್ಸಿದ್ರ ಅಂತ ಬಂದ್ಬಿಟ್ಟು ನಮಗೆ ಕಿರ್ಕೊಳಕ್ ನಿಮ್ಮ ಮಗಳ ಜೊತೆ ನಿಮಗೂ ಹಲ್ಲೆ ಮಾಡಿದ್ರೆ ನೀವು ಹೋಗಿದ್ರೆ ಅವತ್ತು ನಿಮಗೂ ಹಲ್ಲೆ ಮಾಡಿದ್ರೆ? ನನಗೂ ಹಲ್ಲೆ ಮಾಡಿದ್ರೆ ಸರ್. ಮಗಳು ಯಾಕೆ ಅಂತ ನಾನು ಸ್ಟೇಷನ್ಗೆ ಹೋದ್ಮೇಲೆ ಸ್ಟೇಷನ್ನಿಂದ ಅಲ್ಲಿಂದ ನಾನು ಬಂದೆ ಸರ್. ಯಾಕೆ ಈ ತರ ಅಂತಂದಾಗ ಅವ್ರು ಕೇಳಿದ್ರು. ನಾವು ಇರೋದು ಹೇಳಿದ್ವಿ ಸರ್, ಇಷ್ಟೇ ನಮಗೆ ಗೊತ್ತಿರೋದು, ಅವನ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಬಂದ್ವಿ. ಬರೋ ಟೈಮ್ನಲ್ಲಿ ನೋಡಮ್ಮ ನಿಮ್ಗೆ ಏನ್ ಗೊತ್ತಾಯ್ತೋ ಅದು ತಲುಪಿಸ್ರಿ ಅವ್ರಿಗೆ ಅಂದಿದ್ಕೆ ನಾನು ಅವ್ರ ಜೊತೆಲಿ ಕರ್ಕೊಂಡು ಹೋದಿ. ನಾವು ಒಂಟಿ ಹೋದ್ರೆ ಅದು ಡೌಟ್ ಅಲ್ಲ ಸರ್. ಅವ್ರಿಗೂ ಕರ್ಕೊಂಡು ಜೊತೆಲಿ ಅವ್ರ ಆಟದಲ್ಲಿ ಕಂಪ್ಲೇಂಟ್ ಕೊಟ್ಟಿ ಸ್ಟೇಷನ್ಗೆ ಯಾವತ್ತು ಏನಂತ ಕೊಟ್ರಿ? ಯಾವತ್ತು ಕೊಟ್ಟಿದ್ದು ಅಂತ ಸ್ಟೇಷನ್ಗೆ? ನಮ್ಗೆ ಈ ತರ ತುಂಬಾ ಹಿಂಸೆ ಆದ್ಮೇಲೆ ಸರ್, ತುಂಬಾ ಕಷ್ಟ ಆದ್ಮೇಲೆನೆ ಅವಾಗ ನಮ್ದು ಇದೆಲ್ಲ ಸೇರ್ಬಿಟ್ಟು ಇವ್ರಿಗೆ ಏನಾದ್ರು ಒಂದ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಅವಾಗ ಹೋಗಿ ಕಂಪ್ಲೇಂಟ್ ತಗೊಂಡಿರೋದು ಸರ್. ಅವ್ರು ಈ ನಜ್ಮುನಿಸಾ ಇಲ್ಲಿ ಏನ್ ಕೆಲಸ ಮಾಡ್ತಾರೆ? ಅವ್ರ ಹಿನ್ನೆಲೆ ಏನಂತ ನಜ್ಮುನಿಸಾ? ಅವ್ರ ಎಲ್ಲೋ ಅಂಗಡಿ ಇಕ್ಕವ್ರಂತೆ ಸರ್. ಅವ್ರ ಅಂಗಡಿ ಇಕ್ಕಿದಾಗ ಅವನು ಹೋಗೋದು ಬರೋದು ಮಾಡ್ತಿದ್ದಾನೆ ಸರ್. ಸರ್ ಯಾರಿಗಾದ್ರು ಕೇಳಿ ಅವನು ಹೋಗ್ತಾನೆ ಬರ್ತಾನೆ, ಯಾವಾಗ ಅಲ್ಲೇ ಕುಂತಿರ್ತಿದ್ದಾನೆ ಸರ್. ಯಾವಾಗ ನಮ್ಮ ಮನೆಯಾಗಿದ್ದಾಗ ಅಲ್ಲಿ ಹೋಗ್ತಿದ್ದ, ಯಾವಾಗ ಮನೆಗಿಂತ ಹೆಚ್ಚು ಅಲ್ಲೇ ಅಂಗಡಿ ಹತ್ರನೇ ಕುತ್ಕೊಂತಿದ್ದಂತೆ ಸರ್. ಎಲ್ಲೋ ಒಂದ್ ಕಡೆ ಆಶ್ರಯ ನೀಡಿದಕ್ಕೆ ಈ ತರ ಆಗ್ತಿರೋಂಥದ್ದು, ನಿಮಗೆ ಈ ತರ ಒಂದು ಹಲ್ಲೆ ಆಗಿರೋದು ಮತ್ತೆ ನಿಮ್ಮ ಮಗಳ ಮೇಲೆ ಒಂದು ಅಮಾನುಷ ಕೃತ್ಯ ಎಸಗಿದೆಲ್ಲ ಬೇಸರ ಅನ್ಸಲ್ವಾ? ಹೌದು ಬೇಸರ ಸರ್. ಇದೇ ಹೇಳ್ತಾ ಇದೀನಿ ಸರ್. ಒಂದ್ ತುತ್ತು ಅನ್ನ ಹಾಕಿದ್ರೆ ಇಷ್ಟೊಂದು ಅನುಭವಿಸ್ಬೇಕಾ ಹೇಳಿ ಸರ್? ಅನ್ನ ಹಾಕೋದು ತಪ್ಪ ಸರ್? ಹೇಳಿ, ನಮ್ಗೆ ನ್ಯಾಯ ಇಷ್ಟೇ ಬಿಟ್ರೆ ಅವನ ಬಗ್ಗೆ ಏನು ಗೊತ್ತಿಲ್ಲ. ತುತ್ತು ಅನ್ನ ಹಾಕಿಟ್ಟು ನಮ್ಗೆ ಇಷ್ಟೊಂದು ಅನ್ಯಾಯ ಮಾಡ್ಬೇಕಾ ಅವರು? ಇದಿಷ್ಟು ಏನು ಸಂತ್ರಸ್ತ ಯುವತಿ ಮತ್ತು ಸಂತ್ರಸ್ತ ತಾಯಿಯವರ ಮಾತಾಗಿರುವಂಥದ್ದು. ಒಂದು ತುತ್ತು ಅನ್ನ ಹಾಕಿದಕ್ಕೋಸ್ಕರ ನಮಗೆ ಈ ತರ ಶಿಕ್ಷೆ ಕೊಡಬೇಕಾ, ಈ ತರ ಶಿಕ್ಷೆ ಆಗ್ಬೇಕಾ ಅಂತೇಳಿ ಒಂದು ಶಿಕ್ಷೆ ಆಗ್ಬೇಕಂತ ಒಂದು ಪ್ರಶ್ನೆ ಸಹ ಮಾಡ್ತಿರುವಂಥದ್ದು. ಈಗಾಗಲೇನು ನಂದಿನಿ ಲೇಔಟ್ನಲ್ಲಿ ನಂದಿನಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇನು ಪ್ರಕರಣ ಸಹ ದಾಖಲಾಗಿರುವಂಥದ್ದು. ಈಗಾಗಲೇ ನಂದಿನಿ ಲೇಔಟ್ನ ಪೊಲೀಸ್ ಆರೋಪಿಗಳನ್ನ ಸಹ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆ ನಡೆಸಿರುವಂಥದ್ದು. ಕ್ಯಾಮರಾಮನ್ ಪಾಟೀಲ್ ಜೊತೆ ಸುನಿಲ್, TV9 ಬೆಂಗಳೂರು.